ಪರಮ ಪೆದ್ದ ಪರಮ ನಿಮ್ಮ ಬಾಳ ಬುದ್ಧಿ ಐತಿ. ನಮ್ಮ ಮಾಮ ಮನೆಯಾಗಿಲ್ಲ. ಮೇಡಮ್ನವ್ರು ಇಲ್ವೇನಾ? ಯಾಕ್ರಿ ಗುಂಡನವ್ರ ಇಷ್ಟ ಟೆನ್ಷನ್ ಆಗಿರಿ? ವೈಶಾಲಿ ಅವ್ರ ಫುಟ್ ಜಗಳಾಡಿದಾರ, ನಾವು ಉಪ್ಪಿನಕಾಯಿ ಹಾಕಿದಾರ. ಆ ವಿಷಯ ಎಲ್ಲ ನಿನ್ಗೆ ಯಾಕ? ಮೇಡಮ್ನವ್ರು ಇದಾರ. ಏನಾಯ್ತು ಗುಂಡಣ್ಣವ್ರೆ? ವೈಶಾಲಿ ಜೊತೆ ಜಗಳ ಮಾಡ್ಕೊಂಬಂದ್ರ? ನೀರ್ ಕೊಡ್ಲಾ? ನೀರು ಬೇಡ ಮೇಡಮ್ನವ್ರೆ. ವೈಶಾಲಿ ಅವ್ರ ಕುಡಿಸಿರ್ತಾರ. ವೈಶಾಲಿ ನನ್ನ ಜೊತೆ ಜಗಳ ಮಾಡ್ಕೊಂಡು ಹೊರಟೋಗ್ಬಿಟ್ಲು. ಅದಕ್ಕೆ ಇಲ್ಲಿ ಬಂದಳ ನೋಡ್ಕೊಂಡು ಅಂತ ಬಂದೆ ಮೇಡಮ್ನವ್ರೆ. ಯಾವಾಗ್ಲೂ ವೈಶಾಲಿನೇ ಯಾಕೆ ಪಿನ್ ಇಡ್ಬೇಕು? ಇವತ್ ನಾನ್ ಟ್ರೈ ಮಾಡಿದ್ರೆ? ಮೇಡಮ್ನವ್ರೆ ನಿಜ ಹೇಳಿ, ವೈಶಾಲಿ ಏನಾರು ಇಲ್ಲಿ ಬಂದಿದ್ಲಾ? ಗುಂಡಣ್ಣವ್ರೆ, ನೀವ್ ಯಾರಿಗೂ ಹೇಳಲ್ಲ ಅಂದ್ರೆ ನಾನು ಒಂದ್ ವಿಷಯ ಹೇಳ್ತೀನಿ. ನಂಗೆ ಕೇಳ್ಸತೈತಿ. ಸುಬ್ಬು, ನೀನ್ ಹೋಗಿ ಗಿಡಕ್ಕೆ ನೀರ್ ಹಾಕೋ. ಆತ, ನೀ ಇವ್ರಿಗೆ ನೀರು ಕುಡಿಸ, ನಾ ಗಿಡಕ್ಕೆ ನೀರು ಕುಡಿಸ್ತಾನೆ. ಅವನು ಹೋದ, ನೀವ್ ಹೇಳಿ ಮೇಡಮ್ನವ್ರೆ. ವೈಶಾಲಿ ತುಂಬಾ ಕೋಪದಲ್ಲಿದ್ಲು. ಅವ್ರ ಗುಂಡಣ್ಣ ಅಲ್ಲ ಬಂಡಣ್ಣ ಅವ್ರ ಮುಖದ ಮೇಲೆ ವಿಚ್ಛೇದನ ಬಿಸಾಕಿ ಬೇರೆಯವ್ರನ್ನ ಕಟ್ಕೊಳ್ತೀನಿ ಅಂದ್ಲು. ಹಾಗೆ ಹೇಳದ್ಲ? ನೀವು ಸಮಾಧಾನ ಮಾಡಿದ್ರಿ ತಾನೆ? ಗಂಡನ್ ಬೈಯೋ ಹೆಂಡತಿನ ಸಮಾಧಾನ ಮಾಡದ. ನಾನು ಅವಳನ್ನ ಕೇಳೇ ಬಿಟ್ಟೆ, ವೈಶಾಲಿ ನಿಂಗೆ ಅವ್ರ ಜೊತೆ ಸಂಸಾರ ಮಾಡಕ್ಕಾಗತ್ತೋ ಇಲ್ವೋ? ಇಲ್ಲ ಅಂದ್ರೆ ವಿಚ್ಛೇದನ ತಗೊಂಡ್ಬಿಡು, ಬೇರೆಯವ್ರನ್ನ ಕಟ್ಕೋ, ಊರ್ಗೆಲ್ಲ ಅವ್ರೊಬ್ರೆ ಗಂಡಸ ಅಂತ. ಲೋಕೇಶ, ಯಾಕೆ ಮೇಡಮ್ನವ್ರೆ ಹಾಗೆ ಹೇಳಿದ್ರಿ? ಅಷ್ಟೇ ಅಲ್ಲ, ಆ ಲೇಡಿ ಲಾಯರ್ ಲೇಟ್ ಲತೀಫ್ ಲಲಿತಾ ಇದ್ದಾಳಲ್ಲ, ಅವಳ ಹತ್ರ ಕಳಿಸ್ದೆ. ಎಂತ ಕೆಲಸ ಮಾಡ್ಬಿಟ್ರಿ ಮೇಡಮ್ನವ್ರೆ? ವಿಚ್ಛೇದನ ತಗೋ ಅಂತೇಳಿ ಲೇಡಿ ಲಾಯರ್ ಹತ್ರ ಕಳಿಸ್ಬಿಟ್ರಾ? ಎಷ್ಟ್ ದಿನ ಅಂತ ಏಕ್ತೀರ ಗುಂಡಣ್ಣವ್ರೆ? ಅವಳು ಅತಿ ಆಯ್ತು, ನೀವು ಬೆಣ್ಣೆ, ಅವಳು ಹಳ್ಳೆಣ್ಣೆ, ಇಬ್ರಿಗೂ ಮ್ಯಾಚ್ ಇಲ್ಲ. ಕಾಡ್ಗ ಅವ್ರಿಗೆ ಹಂಗಾದ್ರೆ ಮ್ಯಾಚ್ ಮಾಡಿಸಿದ, ನೀವು ಡಿಸ್ಮ್ಯಾಚ್ ಮಾಡ್ಬಿಟ್ರಿ. ವೈಶಾಲಿ ಪಾರು, ಪಾರು, ನಮ್ ಗುಂಡಣ್ಣ ಬಂದಿದ್ರೇನೆ. ಏನ್ ಗುಂಡಣ್ಣನೋ ಏನ್ ಬಂಡಣ್ಣನೋ? ಯಾಕೆ? ನೀನ್ ವೈಶಾಲಿ ಇಲ್ವಂತೆ, ನಿನ್ ತಲೆ ಖಾಲಿ ಅಂತೆ. ಯಾವನೇ ಒಂದ್ ತಲೆ ಕೆಟ್ಟವನ್ ಹಾಗಂತಿದ್ದು? ನನ್ ಗಂಡ ಅಂದ್ರೆ ನಿನ್ಗೆ ಎಷ್ಟ್ ಜನ ಗಂಡಂದಿರ್ತಾರೆ? ನಮ್ ಗುಂಡಣ್ಣ ಹಾಗೆ ಹೇಳಿದ್ರ? ಹೌದು ಕಣೆ, ನೀ ಕುತ್ಕೊಂಡು ನೀರ್ ತಗೊಂಡ್ಬರ್ತೀನಿ. ಬೇಡ ಕಣೆ, ನೀರ್ ಕುಡಿದ್ರೆ ಹೊಟ್ಟೆಲಿರೋ ಬೆಂಕಿ ಎಲ್ಲ ಆರೋಗುತ್ತೆ. ಈಗೇನಾಯ್ತೆ? ನಮ್ ಗುಂಡಣ್ಣನ ಜೊತೆ ಜಗ ಆಡ್ಕೊಂಡ್ ಬಂದೆ. ಚಲೋ ಆಗ್ಬಿಡ್ರಿ ಅದೇವ್ರ, ಅಂತ ಗಂಡ ಯಾರಿಬೇಕು? ಪಾರು, ನಮ್ ಗುಂಡಣ್ಣನ ಜೊತೆ ಜಗಳ ಆಡ್ಕೊಂಡು ವಿಚ್ಛೇದನ ಕೊಡ್ತೀನಿ ಅಂತ ಹೆದರ್ಸ್ ಬಂದ್ಬಿಟ್ಟೆ. ನಾನು ನಿಮ್ಮನ್ನ ನೋಡ್ಕೊಂತೇನ್ರಿ. ಹೌದು ಕಣೆ, ಗುಂಡಣ್ಣನು ಅದೇ ಹೇಳ್ತಾ ಇದ್ರು. ನನಗೆ ವೈಶಾಲಿ ಸವಾಸ ಸಾಕಾಗಿ ಹೋಗಿದೆ, ಅದಕ್ಕೆ ಬೇಕಂತ ನಾನೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋದೆ. ಇವಾಗ ಅವ್ಳು ವಿಚ್ಛೇದನ ಕೊಡಕ್ ಹೋಗ್ತಾ ಇದೀನಿ ಅಂತ ಹೇಳಿದ್ರು. ವಿಚ್ಛೇದನ ಕೊಡ್ತಾರಂತ. ಹೌದು ಕಣೆ, ಈ ವಿಚಾರ ಎಲ್ಲ ನಿನ್ನ ಹತ್ರ ಹೇಳ್ಬಾರ್ದು ಅಂತ ಹೇಳಿದ್ರು. ಆದ್ರೆ ನೀನ್ ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ, ನಂಗೆ ಮನ್ಸ್ ತಡಿಲಿಲ್ಲ, ಅದಕ್ಕೆ ಹೇಳ್ಬಿಟ್ಟೆ. ಇಲ್ಲಾಂದ್ರೆ ನೋಟಿಸ್ ಬಂದಾಗ ನಿಂಗೆ ಗೊತ್ತಾಗ್ತಿತ್ತಲ್ವಾ. ನಮ್ ಗುಂಡಣ್ಣ ಈ ಹಂತಕ್ಕೆ ಬಂದ್ಬಿಟ್ರೆ ಏನಕ್ಕ ನೀನು ಪಿನ್ ಇಡಕ್ ಕಲ್ಕೊಂಡ್ಬಿಟ್ಟಿ? ವೈಶಾಲಿ ಅವಳು ಒಬ್ಳಿಗೆ ಪಿನ್ ಇಡಕ್ ಬರೋದು ಅಂತ ಅನ್ಕೊಂಡಿದ್ದಾಳೆ. ಅವಳಿಗಿಂತ ಚೆನ್ನಾಗಿ ನಾನು ಪಿನ್ ಇಡಕ್ ಬರುತ್ತೆ ಅಂತ ತೋರಿಸ್ತೀನಿ. ಆಂಟಿ ಆಂಟಿ, ಪರ್ಮು ಅಂಕಲ್ ಇಲ್ವಾ? ಇನ್ನೇನ್ ಬಂದ್ಬಿಡ್ತಾರೆ? ಯಾಕೆ? ಅರ್ಜೆಂಟ್ ಆಗಿ ನಮ್ಮ ಮನೆ ಕಳ್ಸಿ, ಅಲ್ಲಿ ನಮ್ಮ ಅಕ್ಕ ಭಾವ ಜೋರಿಗೆ ಜಗಳ ಮಾಡ್ತಿದ್ದಾರೆ. ನಾ ಬರ್ತೇನೆ. ನೀನ್ ಯಾಕೋ ಪರ್ಮು ಅಂಕಲ್ ಕಳ್ಸು. ಜೋರು ಜಗಳ ಮಾಡ್ತಿರ್ತಾರ, ಕತ್ತಿ ಮುಚ್ಚಿ ತಗೊಂಡ್ ಜಗಳ ಮಾಡ್ತಿರ್ತಾರೆ. ದಯವಿಟ್ಟು ಕ್ಷಮೆ ಇರಲಿ ಮೇಡಮ್ನವ್ರೆ, ನನ್ನ ಉದ್ದೇಶ ಅದಲ್ಲ. ನಾನು ವಿಚ್ಛೇದನ ಬೇಕು ಅಂತ ಹೇಳಿಲ್ಲ. ಸಾಕು ಸುಮ್ಮನೆ, ನೀವು ಹೇಳಿದಿರ, ನನ್ನ ಹತ್ರ ಸಾಕ್ಷಿ ಇದೆ. ನಾನೇನು ಹೇಳಿದೆ? ಹೇಳಿದ್ದು ನೀನೇ. ನಾನ್ ವಿಚ್ಛೇದನ ಬೇಕು ಅಂತ ಹೇಳಿದ್ನಾ? ನಿನ್ನ ಮನ್ಸಲ್ಲಿರೋದು ಅದೇನೆ. ನಾನೇನ್ರಿ ಹೇಳಿ? ಕಟ್ಕೊಂಡಿರೋ ತಪ್ಪಿಗೆ ಬಾಯಿ ಮುಚ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ತಾ ಇಲ್ವಾ? ಬೇಡ, ಅವ್ರು ಬಿಟ್ಬಿಟ್ಟು ಒಮ್ಮೆಗೌಡ ತೊಟ್ಟಿಗೆ ಹೋಗು. ನೀವೇ ಬಿಟ್ಬಿಟ್ಟು ಬಸ್ ಒಟ್ಟಿಗೆ ಹೋಗಿ. ಗಂಡ ಬಿಟ್ಟೋಳು ಅಂತ ಹೇಳ್ಸ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ನನಗೆ ಹೆಂಡತಿ ಬಿಟ್ಟವನು ಅಂತ ಹೇಳ್ಬೋದಾ? ಹೇಳಿ, ಉಗಿಲಿ. ನಿಲ್ಲಿಸಿ ಮನೇಲೆ ಸದನದ ಕಲಾಪ ಶುರು ಹಚ್ಕೊಂಡ್ಬಿಟ್ಟಿದಿರಲ್ಲ, ದಯವಿಟ್ಟು ಸ್ವಲ್ಪ ಮೆತ್ತಕ್ಕೆ ಕಿರ್ಚಾಡಿ. ಈಗ ನನ್ನ ತಾತ ಕಣ್ಮುಚ್ಕೊಂಡ್ಬಿಡ್ತಾರೆ. ನೋಡ, ನಾನು ವಿಚ್ಛೇದನ ಕೇಳ್ತಾ ಇದ್ದೀನಿ ಅಂತ ಉಚ್ಚಪಿಸ್ತಾ ಇದ್ದಾನೆ. ಆಗಿದೆ, ಆಗೋಯ್ತು ಕಣ, ಇನ್ನೊಂದ್ಸಲ ಸಾರಿ ಕೇಳ. 100 ಸರಿ ಕೇಳಿದಿನ. ನನ್ ಗಂಡ ಎಂತವ್ರು ಅಂತ ಇವತ್ತು ಗೊತ್ತಾಯ್ತು. ಬೇಕಾದ್ರೆ ಸೋಡಾ ಚೀಟಿ ತಗೊಳ್ಳಿ. ವೈಶಾಲಿ, ಸೋಡಾ ನೀನ್ ತಗೊಂಬ, ಚೀಟಿ ನಾನ್ ತಗೊಂಡ್ಬರ್ತೀನಿ. ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಮ್ಮ. ಲೇ, ಇನ್ನು ಒಂದ್ಸಲ ಸಾರಿ ಕೇಳ. ಯಾಕ? 101 ಆಗತ್ತೆ ಕಣ. ಒಪ್ಲಿಲ್ವಾ? ವಿಚ್ಛೇದನ ಕೊಡು. ನನ್ನ ಗತಿ ಎಂತವ್ರಿದ್ದಾರೆ, ಹೋಗಿ ಹೋಗಿ ಇವ್ರು ಬೆನ್ನ ಬಿದ್ದಿದ್ಯಲ್ಲ. ಸ್ವಲ್ಪ ಕಣ್ಣು ಬಿಟ್ಟು ನೋಡು. ಈಗಿನ ಕಾಲದಲ್ಲಿ ಕಲರ್ಫುಲ್ ಆಗಿರೋ ಸುಂದರವಾಗಿರೋ ಹುಡುಗಿ ಸಿಗ್ತಾರೆ. ಅದು ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲಲ್ಲಿ ದೊಡ್ಡ ದಡ್ಡಿಯಿಂದ ಬಿದ್ದಿದ್ದಲ್ಲ, ಸ್ಲಿಮ್ ಅಂಡ್ ಟ್ರಿಮ್ ಆಗಿರ್ತಾರಮ್ಮ. ಬ್ಲೂಟೂತಲ್ಲೇ ಬಾಲಿರ್ ಸಿಗ್ತಾರ. ಲೇಟೆಸ್ಟ್ ಮಾಡ್ಲೇನಾ? ಮಾಲ್ ಹೋಗಿ ನೋಡು, ಅವ್ರ ಮುಂದೆ ಇವ್ರು ಏನು ಅಲ್ಲ ಕಣ. ಇವನು ಒಳ್ಳೆ ಗ್ರಾಮಫೋನ್ ಡಬ್ಬ ಇದ್ದಂಗೆ. ನಾನು ಗ್ರಾಮಫೋನ್ ಡಬ್ಬನ? ಜೇಬಲ್ಲಿ ಕಂಪ್ಯೂಟರ್ ಇಟ್ಕೊಳ್ಳೋ ಈ ಕಾಲದಲ್ಲಿ ವಿಚ್ಛೇದನ ಹೆದರ್ತಿಯಲ್ಲೋ? ನಿಜನಾ? ನಿಜ ಕಣ, ತಮಾಷೆ ಮಾಡ್ದಪ್ಪ. ನಿಂಗೆ ವೈಶಾಲಿ ಅವ್ರು ಬಿಟ್ರೆ ಬೇರೆ ಯಾರು ಸಿಗ್ತಾರ? ನಿಜವಾದ ನನ್ ವಿಚ್ಛೇದನ ತಗೊಳಕ್ ಎಲ್ಲೂ ಹೋಗಿಲ್ಲ ರೀ. ಮತ್ತೆ ಮೇಡಮ್ನವ್ರು ಹೇಳಿದ್ದು? ನಿಮ್ಮ ಮನೆಗೂ ನನಗೆ ಗೊತ್ತಿಲ್ಲ ರೀ. ದಯವಿಟ್ಟು ಮನೆಗೆ ಬನ್ನಿ, ತಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹೌದ್ ಮಾಮ, ಅಕ್ಕನ ಮಸ್ತ್ ಬಗ್ಗೆ ಪಿನ್ ಇಟ್ಲ. ಹೌದು ರೀ, ನಾನೇ ಪಿನ್ ಇಟ್ಟೆ. ಗಂಡ ಹೆಂಡ್ತಿ ನೋಡ್ರೆ ಈಗಮ್ಮ ಪಿನ್ನಿಡೋದು? ರೀ, ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ. ಅವ್ರು ಸೀರಿಯಸ್ ಆಗಿ ತಗೊಂಡ್ರೆ ನಾನೇನ್ ಮಾಡ್ಲಿ? ನಾನು ಹೋಗೋದು 1 ನಿಮಿಷ ತಡ ಆಗಿದ್ರು ಅವ್ರ ಸಂಸಾರ ಕಿತ್ಕೊಂಡು ಕಿಷ್ಕಿಂದಲ್ಲಿ ಬಿದ್ದಿರೋದು. ಯಾಕೆ ಹಿಂಗ್ ಮಾಡಿದೆ? ನಾನು ಯಾಕ್ರಿ ಬೈತಿದ್ದೀರಾ? ಹೆಣ್ಣು ಸಂಸಾರ ಬೆಸ್ಸೊಳಾಗಬೇಕೆ ಹೊರತು ಸಂಸಾರ ಮುರಿಯೊಳಾಗಬಾರ್ದಮ್ಮ. ನೀನು ಮನುಷ್ಯಳೇ ಅಲ್ಲ, ಮತ್ತೇನು? ಕತ್ತೆ. ಇನ್ನೊಂದ್ಸಲ ಹೇಳಿ. ನೀನು ಮನುಷ್ಯಳಲ್ಲ. ಮಾಮ ಮೊದ್ಲು ಹೇಳಿದ್ ನಂಗೆ ಕೇಳಿಸಿಲ್ಲ, ಇನ್ನೊಮ್ಮೆ ಹೇಳ. ನಿಮ್ಮ ಅಕ್ಕ ಮನುಷ್ಯಳಲ್ಲ, ಕತ್ತೆ ಕತ್ತೆ ಕತ್ತೆ.
ಸುಮ್ಮನೆ ಹೋಗೋ, ನಾನು ಮಾತಾಡ್ಬೇಡ. ಏನಾದಕ್ಕ ನಾನು ಕತ್ತೆ ನೀನು ಮಾಮ ಕತ್ತಿ ಮತ್ತೆ ನನ್ನ ಯಾಕೆ ಕತ್ತೆ ಅನ್ಬೇಕಿತ್ತು? ಒಂದ್ಸಲ ಜಾಡಿಸಿ ಓದ್ಬಿಡ ಅವ ಅಂದಿದ್ದಕ್ಕೂ ಸಾರ್ಕತಿ. ಸುಬ್ಬು ಏನಮ್ಮ ಕಾಫಿ ಮಾಡಲ್ವಾ? ರೀ, ತಿಂಡಿನೂ ಇಲ್ಲ ಕಾಫಿನೂ ಇಲ್ಲ. ಕಚ್ಚಿ ನಿನ್ನ ತಿನ್ನಲ್ಲ. ಮೌಲಿ ನನ್ನ ಬಟ್ಟೆನಾರು ಐರನ್ ಮಾಡ್ಬಾರ್ದೇನಮ್ಮ? ರೀ, ಕತ್ತೆಗೆ ಬಟ್ಟೆ ಎಲ್ಲ ಐರನ್ ಮಾಡಕ್ ಬರ್ತಾ? ಹೋಗ್ಲಿ ಬಿಡಮ್ಮ, ನಾನು ಶೂ ಪಾಲಿಶ್ ಮಾಡ್ಬಿಟ್ಟು ನಾನು ಶೂಟಿಂಗ್ ಬ್ಯಾಗ್ ಕೊಟ್ಬಿಡು. ರೀ, ಕತ್ತೆಗೆ ಆ ಕೆಲಸ ಎಲ್ಲ ಗೊತ್ತಿಲ್ಲ ರೀ. ಬಾರೋ, ಏನೋ ಅಂದ್ಬಿಟ್ಟೆ, ಕತ್ತೆನಲ್ಲೇ ಬಿಡಬಾರ್ದಾ? ರೀ, ನೀವು ಕತ್ತೆನ ಮಾತಾಡ್ಸ್ಬಾರ್ದು, ಮುಟ್ಲಬಾರ್ದು. ಜಾತಿ ಆಗ್ತಾ ಇದೆ. ರೀ, ಒಂದ್ಸಲ ಅಲ್ಲ ಅಂತ ಮೂರ್ ಸಲ ನನ್ನ ಕತ್ತೆ ಅಂದಿದ್ದೀರಾ. ನಿಮ್ ಕಣ್ಣಿಗೆ ನಾನು ಹ್ಯಾಕ್ ಕಾಣಿಸ್ತೀನಿ? ಸುಬ್ಬು ಇದನ್ನಮ್ಮ, ಅವನ ಮುಂದೆನೇ ಹೇಳ್ಬೇಕಾ? ಬೇರೆ ಪದ ಯಾವ್ದು ಸಿಗ್ಲಿಲ್ವಾ? ಪ್ರೀತಿಯಿಂದ ಅಂದಮ್ಮ, ಹೋಗ್ಲಿ ಬಿಡು. ನಾನ್ ಬಿಡಲ್ಲ. ಹಿಡ್ಕೊಂಡು ನಿಂತ್ಕೊ. ಇದ್ರ ಹಾವೈತೇನ್ರಿ? ಹೌದಪ್ಪ, ಕಟ್ಟಿ ಜೇಬಲ್ಲಿ ಬಿಡ್ಲಾ? ಬ್ಯಾಡ್ರಿಪ್ಪ, ಕಡದ್ರು ಬಾತ್ರ ಹಸಕೈತಿ. ನನ್ ತವ ಹಾವಲ್ದೆ ಬೇರೆಗೇನೋ ಇದೆ. ಅದು ಕಡೆಯಂಗಿಲ್ಲೇನ್ರಿ? ಒಂದ್ಸಲ ಕಚ್ಚಿಸ್ಕೋ, ಸರಿ ಹೋಗುತ್ತೆ. ಬ್ಯಾಡ್ರಿಪ್ಪ. ಅಕ್ಕ ಏನಾಯ್ತು ಸುಬ್ಬು? ಇದನ್ ತಗೊಳ್ಳಿಮ್ಮ. ಹಾ ಹಾಗ ಆಣಿಸೊಂಡಿ ಹಾ ಅವ್ವ. ಏ, ಕೊಡ ಇಲ್ಲಿ. ಹಾವಿನ ವಿಷ. ಮೆತ್ತಗಮ್ಮ, ಹಾವು ಎದ್ದು ಬಿಡುತ್ತೆ. ಇದು ಮೈಯಲ್ಲಿರೋ ಕೊಬ್ಬನ್ನ ಕರೆಸುತ್ತೆ, ಜಿಡ್ಡನ್ನ ತೆಗೆಯುತ್ತೆ. ಇದು ಹಾವಿನ ಸಕ್ಕರೆ. ಮತ್ತಿದ್ರ ಮೇಲೆ ಹಾವಿನ ವಿಷ ಅಂತ ಬರ್ತಿದೆ. ಹೌದಮ್ಮ, ಆದ್ರೆ ಇದು ರುಚಿಯಾಗಿರುತ್ತೆ, ಹಾಗಂತ ಎಲ್ರು ಕುಡಿಬಾರ್ದು. ಇದನ್ನ ತಿಂದು ಯಾರ ಸಣ್ಣಾಗ್ಯಾರ? ಹೆಬ್ಬಾಗ ಹಾಕಿ ಸಣ್ಣ ನಾಗರವಾಗ್ಬಿಡುತ್ತೆ. ಅಂದ್ರೆ ಇದೆ ಹಾವಿನ ಸಕ್ಕರೆ ಅಂತ ಹೇಳಿದ್ದಲ್ಲ. ಹಾವಿನ ವಿಷ ಕೈಗಿರುತ್ತಲ್ವಾ? ಸಕ್ಕರೆಗಿಂತ ಗ್ಲೂಕೋಸ್ ಸಿಹಿ, ಗ್ಲೂಕೋಸ್ಗಿಂತ ಜೇನುತುಪ್ಪ ಸಿಹಿ, ಇದೆಲ್ಲದಕ್ಕಿಂತ ಸಿಹಿ ಹಾವಿನ ಸಕ್ಕರೆ. ಇದನ್ನ ತಿಂದ್ರೆ ಮುಖದಲ್ಲಿ ಕಳೆ ಬರುತ್ತೆ, ಸುಂದರವಾಗಿ ಕಾಣ್ತೀರಾ. ಹಿಂದಿ ಸಿನಿಮಾ ನಟರು ಚೆನ್ನಾಗಿ ಕಾಣಕ್ ಕಾರಣ ಏನು? ಅವ್ರು ಹಾವಿನ ಸಕ್ಕರೆ ತಿಂತಾರಮ್ಮ. ಹೌದಾ? ನಾನು ಸುಮೋ ಫೈಟರ್ ತರ ಇದ್ದಮ್ಮ. ದಿನಕ್ಕೆ ಒಂದೊಂದು ಸ್ಪೂನ್ ಇದನ್ನ ತಿಂದೆ, ಕಡ್ಡಿ ಪೈಲ್ವಾನ ಆಗ್ಬಿಟ್ಟೆ. 100 ರೂಪಾಯಿ ಕೊಡಿ. ಸುಬ್ಬು, ದುಡ್ಡು ಕೊಡು. ಅಕ್ಕ ನಂಗ ಸ್ವಲ್ಪ ಕೊಡ. ಸುಬ್ಬು, ಇದು ಸಣ್ಣ ಆಗಕ್ಕೆ ಕಣೋ, ನೀ ಕುಡ್ದೆ ಇನ್ನು ಕುಳ್ಳಕ್ ಆಗ್ಬಿಡ್ತೀಯಾ? ಇದೋರ ತಿಂತೀರಿ? ಏನೋ ಮೇಯ್ತಾ ಇದೆಯಾ? ಮಾಮ ಬೇಕ್ರಿಯಿಂದ ಕೇಕ್ ತಂದಿದ್ದೀವಿ, ಮಸ್ತ್ ಐತಿ. ನನಗೆಲ್ಲಪ್ಪ. ನನಗೆ ಹಾಕಿ ಕೊಟ್ಟೋಳ ಅಪ್ಪನ ಕೇಳ. ಅರೋ, ನನಗೆಲ್ಲಮ್ಮ ಕೇಕು. ರೀ, ಸ್ವಲ್ಪನೇ ತಂದಿದ್ದು ರೀ. ಯಾರೆಲ್ಲ ಒಂದು ಪೀಸ್ ಕೊಡಮ್ಮ. ಆಗಲ್ಲ ರೀ. ಅಯ್ಯ, ಕೊಡಮ್ಮ ಇಲ್ಲಿ. ಅಕ್ಕ ಮಾಮನ ಬಾಯಿಂದ ಬುರುಬುರ ಅಂತಿದ್ದಿ. ಸರಿಯಾದ ಟೈಮ್ಗೆ ಕರ್ಸಿದ್ದೀರಮ್ಮ. 2 ನಿಮಿಷ ಲೇಟ್ ಆಗಿದ್ದರೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗೋದು. ಇದು ಹಾವಿನ ವಿಷ. ನೀವೇ ಗೆದ್ರಾತ್ರಿ ಡಾಕ್ಟ್ರೆ? ಏ, ಎಲ್ಲಾದ್ರೂ ಹಾವಿರ್ಬೇಕು, ಹುಡ್ಕೋ. ಸುಬ್ಬು, ಹಾವಿಲ್ಲಿದ್ಯೋ? ಹುಡುಕಾಕತ್ತನಕ್ಕ. ಹಾವು ಯಾಕ್ರಿ ಮನೆಗೆ ಬರ್ತೈತಿ? ಇದು ಹಾವು ಕಚ್ಚಿರೋ ಕೇಸಪ್ಪ. ಅದೇ ಹಾವು ಬಂದು ಇನ್ನೊಂದ್ಸಲ ಕಚ್ಚಿದ್ರೆ ಮೈಗಿರೋ ವಿಷ ಇಳಿದೋಗುತ್ತೆ. ಹಾವು ಕಚ್ಚಿದಲ್ಲ ಡಾಕ್ಟ್ರೇ. ನೀನು ಕಚ್ತಾ? ಸ್ವಲ್ಪ ಇರೋ. ಹಾವು ಕಚ್ಚಿರೋದಕ್ಕೆ ಇಂಜೆಕ್ಷನ್ ಕೊಡ್ತೀನಿ, ಪ್ರಾಣ ಟೈಟ್ ಆಗುತ್ತೆ. ಅಲ್ಲಿ ಯಾರ್ಯಾರೋ ಇದ್ರು. ಕೋರೆ ಹಲ್ಲು, ಕೊಂಬು, ಯಮಪಾಶ. ಸತ್ತು ಬದುಕ್ತೆ ಬಿಡಪ್ಪ. ನಾನು ಯಾಕೆ ಸತ್ತೆ? ಅದು ನೀನೇ ಹೇಳ್ಬೇಕು. ಅದನ್ನ ಹೇಳ್ತೇನ್ರಿ. ನಮ್ಮ ಅಕ್ಕ ಕೇಕ್ ತಿನ್ನತ್ತಿದ್ಲರಿ, ಅದನ್ನ ಕಸ್ಕೊಂಡು ನಮ್ಮ ಮಾಮ ತಿನ್ಬಿಟ್ಟ. ನಾ ಕೊಡಲ್ಲ ಅಂದೆ, ಅವ್ರು ಕಿತ್ಕೊಂಡು ತಿಂದಿದ್ದು. ಎಲ್ಲಮ್ಮ ಇನ್ನೊಂದ್ಸಲಿ ಬಿಡಿಸೇಳು. ನಾನು ಕೇಕ್ ತಿಂತಾ ಇದ್ದೆ ಡಾಕ್ಟ್ರೆ. ನನ್ನ ಪತಿ ಪರಮೇಶ್ವರ ನನ್ನ ಬಾಲ್ಯದ ಕೇಕ್ನ ಕಿತ್ಕೊಂಡು ತಿಂದ್ರು. ಓಹೋ, ಹೊಯ್ಸಳರ ಕಾಲದಲ್ಲಿ ವಿಷಕನ್ಯೆ ಇರು ಅಂತ ಕೇಳಿದ್ದೆ. ವಿಷಕನ್ಯ ಯಾರ? ಅವ್ರಿಗೆ ಮೈ ತುಂಬ ವಿಷ ಇರುತ್ತೆ. ಸ್ವಲ್ಪ ಸ್ವಲ್ಪನೇ ವಿಷ ಕೊಟ್ಟು ಮೈ ತುಂಬ ವಿಷ ಮಾಡಿಬಿಟ್ಟಿರ್ತಾರೆ. ಆ ವಿಷದಿಂದ ಅವ್ರಿಗೇನು ಆಗಲ್ಲ, ಆದರೆ ಅವ್ರನ್ನ ಮುಟ್ಟೋರು ಫಿನಿಶ್. ಡಾಕ್ಟ್ರೆ, ಇದ ಕೇಕ್ ನೋಡ್ರಿ, ನಮ್ಮ ಮಾಮ ಸ್ವಲ್ಪ ತಿಂದ ಬಿದ್ದ. ಈ ಕಡೆನೇ ಎಲ್ಲ ಕಚ್ಚಿದ್ದು, ಅನುಮಾನನೇ ಇಲ್ಲ, ಇದು ಹಾವಿನ ವಿಷ. ಈ ಕಡೆ ಹೆಡೆ ಕಾಣ್ತಾ ಇದೆ, ಈ ಕಡೆ ತಲೆ ಕಾಣ್ತಾ ಇದೆ, ಈ ಕಡೆ ಹಲ್ಲು ಕಾಣ್ತಾ ಇದೆ. ಡಾಕ್ಟ್ರೆ ಸ್ವಲ್ಪ ತಡ್ರಿ. ಇದನ್ನ ನೋಡ್ರಿ. ಏನಮ್ಮ ಇದು? ಸಣ್ಣ ಆಗಕ್ಕೆ ನಿನ್ ಪ್ರಾಣನ? ಅಲ್ಲ, ದೇಹ ನಾನೇ ತಂದಿಟ್ಕೊಂಡಿದ್ದು. ನಿನಗೆ ಬುದ್ಧಿ ಇದೆಯೇನಮ್ಮ? ಯಾರಾದ್ರೂ ಹಾವಿನ ವಿಷನ ಮನೇಲಿ ತಂದಿಟ್ಕೋತಾರ? ಯಾರು ಕೊಟ್ಟಿದ್ದು? ಒಬ್ಬ ಹಾವಾಡಿಗ ಬಂದಿದ್ದ. ಇದು ಹಾವಿನ ವಿಷ, ಇದು ಮೈಗೆ ತುಂಬಾ ಒಳ್ಳೇದು, ಇದು ಕುಡಿದ್ರೆ ಸೌಂದರ್ಯ ಹೆಚ್ಚತ್ತೆ ಅಂದ್ಬಿಟ್ಟು ಕೊಟ್ಟು ಹೋದ.
ಈ ವಿಷಯನ ಕೇಕ್ ಹಾಕಿ ಗಂಡನ ಕೊಲ್ಲಕ್ಕೆ ಹೊರಟಿದ್ಯಾ? ನಾನಂತವಳಲ್ಲ. ನಾನು ನನ್ನ ಪತಿ ಪರಮೇಶ್ವರನ್ ಯಾವತ್ತೂ ಕೊಲ್ಲಕ್ ಪ್ರಯತ್ನ ಮಾಡಿಲ್ಲ, ಅದನ್ನ ಕೇಕು ಹಾಕಿಲ್ಲ. ನಮ್ಮ ಅಕ್ಕನ ಎಂದ್ಲತ್ತಿಂದಲ್ರಿ, ಅದಕ್ಕೆ ಹಿಂಗೆ ಆಗಿರ್ಬೇಕು. ಕರೆಕ್ಟ್. ನೋಡಮ್ಮ, ಒಂದು ಲೋಟ ನೀರು ತಗೋ, ಅರ್ಧ ನೀರು ಕುಡಿ, ಇನ್ನು ಅರ್ಧ ನನಗೆ ಕೊಡು. ನೀನು ಕುಡಿದ್ಬಿಟ್ಟು ನೀರಲ್ಲಿ ವಿಷ ಇದೆ. ಇನ್ನೂ ಬಿಟ್ಟಿಲ್ಲ. ನೀನು ಸುಮ್ಮನಿರ. ಅರ್ಧ ನೀರು ಹಾಗೆ ಬಿಟ್ಟಿಲ್ವಾ? ಇದು ಎಂಜಿಲ್ ನೀರು. ಎಂಜಿಲ್ ನೀರಲ್ಲಿ ವಿಷ ಇದೆ ಅಂದಮೇಲೆ ನಿನ್ನ ದೇಹದಲ್ಲೂ ವಿಷ ಇದೆ. ಇದ್ಯಾಕ್ ಸಾಧ್ಯ? ಹೇಗೆ ಅಂತಂದ್ರೆ ನೀನು ದಿನ ವಿಷನೇ ಕುಡಿತಾ ಇದೆಯಲ್ಲಮ್ಮ, ನಿನ್ನ ಮೈ ತುಂಬ ಹಾವಿನ ವಿಷ ಸೇರ್ಕೊಂಡ್ಬಿಟ್ಟಿದೆ. ಇನ್ನು ಮುಂದೆ ನಿನ್ನ ಎಂಜಿಲ್ನ ನಿನ್ನ ಗಂಡನಿಗೆ ಕೊಡಬೇಡ. ಡಾಕ್ಟ್ರೆ ನಾನು ಇನ್ನೂ ಬದುಕಿದ್ದೀನ? ಅನುಮಾನ ಯಾಕಪ್ಪ? ನಿನಗೆ ಇದು ಮರುಜನ್ಮ. ನೋಡು, ನಿನ್ನ ಹೆಂಡತಿ ಮೈ ತುಂಬ ವಿಷ ಸೇರ್ಕೊಂಡ್ಬಿಟ್ಟಿದೆ. ಆದಷ್ಟು ಬೇಗ ನೀನು ಇನ್ನೊಂದು ಬೆಡ್ರೂಮ್ನ ಕಟ್ಟಿಸ್ಕೊಂಡ್ಬಿಡು. ಡಾಕ್ಟ್ರೆ, ಮುಂದೆ ನನ್ನ ಸಂಸಾರದ ಗತಿ? ಇಷ್ಟು ದಿನ ಸಂಸಾರ ಮಾಡಿದೆಯಲ್ಲಮ್ಮ, ಸಾಕು ಬಿಡು. ನೋಡಪ್ಪ, ನಿನಗೆ 15 ದಿವಸ ಮಾತ್ರ ಬರ್ಕೊಡ್ತೀನಿ. ನೀರಲ್ಲಿ ನುಂಗು. ಕನಸಿನಲ್ಲಿ ಹಾವು ಬರುತ್ತೆ, ಏನು ಹೆದರ್ಕೋಬೇಡ. ಸುಬ್ಬು, ಬಾರೋ ಕಾಫಿ ಕುಡಿ ಬಾರೋ. ನಂಗೆ ಬೇಡ. ಯಾಕೋ? ನಂಗೆ ಕಾಫಿ ಬೇಡ. ಸರಿ, ಟೀ ಮಾಡ್ಕೊಡ್ಲಾ? ನಂಗೆ ಅದು ಬೇಡ. ಕಾಫಿನೂ ಬೇಡ, ಟೀನೂ ಬೇಡ, ಏನ್ ಕಲ್ಗಚ್ ಕುಡಿತೀಯಾ? ಅದನ್ನ ನಿನ್ನ ಕುಡ್ಕೋ. ಯಾಕೋ ಹೀಗೆಲ್ಲ ಆಡ್ತಿದ್ಯಾ? ಡಾಕ್ಟರ್ ನಿನ್ನ ಮೈ ವಿಷಯ ಅಂತ ಹೇಳ್ಯಾರ. ಅದಕ್ಕೆ ಮಾತ್ರೆ ತಗೊಳ್ತಿಲ್ವಾ? ಏನು ಆಗಲ್ಲ ಅಂತ ಹೇಳಿದಾರಲ್ಲ. ನಿನಗೇನಾಗ್ಲ ಆದ್ರೆ ನಂಗೆ ಆಕತಿ. ತಗೋರಮ್ಮ, ಹೇಳು ಮಾಮ. 2 ಪ್ಲೇಟು 2 ಕಾಫಿ ಕಪ್ ತಗೊಂಡು ಬಾರೋ ಮಂಕುರಮ್ಮ. ರೀ, ಏನ್ರಿ ಇದು? ನನ್ ಮನೇಲಿ ಇಡ್ಲಿ ಮಾಡ್ಕೊಂಡು ಕಾಯ್ತಾ ಇದ್ರೆ ನೀವು ಹೋಟ್ಲಿಂದ ತಗೊಂಬಂದಿದ್ದೀರಲ್ಲ. ನಾವು ಬದುಕೋದು ನೋಡ್ಬೇಕಲ್ವಮ್ಮ, ಒಂದ್ಸಲ ಸತ್ ಬದುಕಿದ್ ಸಾಲ್ದ? ಸರಿ ಬಿಡಿ, ನನ್ಗೇನು ಬೇಡ. ಮನೆ ಕೆಲಸ ಮಾಡ್ಕೊಂಡು ಕೆಲ್ಸೋಳ್ ತರ ಇದ್ಬಿಡ್ತೀನಿ. ಮಾಮ, ಇಡ್ಲಿ ಮಕ್ಕಳು ನಾಳೆ ಎಲ್ಲ ಹೋಟೆಲಿಂದ ತುಂಬ. ಮಾಮ, ಅಲ್ಲೋಣ ಹಾವ. ಹೌದಲ್ಲ? ಅಕ್ಕ ಹಾವ. ಹಾವ ಎಲ್ಲೋ? ನೀನ ಹಾವಿನ ಜೊತೆ ಕಸ ಗುಡ್ಸತ್ತಿ. ನಾನು ಹಾವಾಗ್ಬಿಟ್ನ. ನಿಮ್ಮ ಅಕ್ಕ ಏನಿದ್ದಿಲ್ವೇನೋ? ಮಕ್ಕಳು ಬಿಡು ಮಾಮ, ಅಕ್ಕಂದ್ರೆ ಹೆದರಿಕೆ ಆಗತಿ. ಹಾಗಂತ ಸುಮ್ಮನೆ ಬಿಡಕ್ಕಾಗತ್ತನ? ಹೋಗಿ ನೋಡಿ ಏನು ಮಾಡ್ತಾಳೆ ಅಂತ. ಅಕ್ಕ, ಅಕ್ಕ. ಆಂಬುಲೆನ್ಸ್ ಬಡ್ಕೊಳ್ತೀಯಲ್ಲ? ಪಾರು, ಏನಾಯ್ತಮ್ಮ? ಯಾಕ್ರಿ ಅಲ್ಲಿ ನಿಂತ್ಕೊಂಡು ಹೆದರ್ಕೊಳ್ತಾ ಇದ್ದೀರಾ? ನೀವಿಬ್ರು ಬನ್ನಿ ಡ್ಯಾನ್ಸ್ ಮಾಡೋಣ. ಮಾಮನ್ ಕರ್ಕೋ. ನಾ ಬರಲ್ಲಪ್ಪ. ನೀವಿಬ್ರು ಬಂದು ಡ್ಯಾನ್ಸ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮಿಬ್ರು ಸಾಯಿಸ್ಬಿಡ್ತೀನಿ. ನಮ್ಮ ನೀ ಡ್ಯಾನ್ಸ್ ಮಾಡ್ಕೊಂತಾರೆ, ನಾವ್ ಎದರ್ ಮನೆಗೆ ಹೋಗ್ಬಿಡ್ತೀನಿ. ಯಾಕೋ ಹೆದರ್ತೀಯಾ? ಇರೋ ನಾನು ಬಂದೆ ಗುಂಡಣ್ಣ ಮಾತಾಡ್ಸ್ಬೇಕು. ಪರಮ, ಅದು ಹಾವಲ್ಲ ಕಣ ಮೇಡಮ್ನವರು. ಅವಳ ಜೊತೆ ಒಂದ್ ದಿವಸ ಸಂಸಾರ ಮಾಡಪ್ಪ, ನಿಂಗೆ ಗೊತ್ತಾಗತ್ತೆ. ಬಸವಣ್ಣ, ಗುಂಡನವ್ರು ಸತ್ತಂಗೆ. ಈ ಸಮಸ್ಯೆಗೆ ಪರಿಹಾರ ಅಂದ್ರೆ ಆ ಒಡಗನ್ ಕರೆಸ್ಬೇಕು. ಅವನು ಬಂದು ಏನೋ ಮಾಡ್ತಾನೆ, ಹಾವಿಗೆ ಎಲ್ಲಿ ಕಿತ್ತಾಕ್ತಾನೆ, ಇಲ್ಲ ಅಂದ್ರೆ ಹಾವನ್ನ ಎತ್ತಿ ಆಚೆಗೆ ಬಿಸಾಕ್ತಾನೆ. ಎಲ್ರಿ ಹಾವು? ಹಾವಲ್ಲ ಸರ್, ನನ್ನ ಹೆಂಡತಿ ಹಾವು ತರ ಆಡಿಸ್ದಾಳೆ. ಅಂದ್ರೆ ನಾಗಿಣೇನ ಮದುವೆ ಆದ್ರ? ನೀವು ಪುಂಗಿ ಹೋದ್ರೆ ಬರುತ್ತೆ.
ಈಗ ಏನಾಯ್ತಮ್ಮ? ರೀ ಯಾರೋ ಕೋಲ್ ತಗೊಂಡು ಹೊಡ್ದಂಗಾಯ್ತ್ರಿ ಹಾವಡಿಗಲ್ಲಿ. ಹಾವಾಡಿಗ ಇಲ್ಲಿ ಯಾಕಮ್ಮ ಬರ್ತಾನೆ? ಅಕ್ಕ ಬಾ ಬಾ ಬಾ. ಪಾರು ಆಂಟಿ ಕಣ್ಣೋಡು ಹಾವಿನ ಕಣ್ತರ ಕಾಣಲ್ವಾ? ನಾಗದೇವತೆ ಮೈ ಮೇಲೆ ಬಂದಿರ್ಬೇಕು ಕಣೆ. ಬಾರೆ ಬಾರೆ. ಯಾಕ್ರಿ ಬೇದಾರ ಹೆಸರ್ಕತ್ತೀರಿ? ಸುಬ್ಬಾ ಪಾರು ಆಂಟಿ ಕಣ್ಣೋಡು ಹಾವಿನ ಕಣ್ತರ ಇದೆ. ಹಾವಿನ ಗತಿ ಏನ್ರಿ? ನಮ್ಮ ಹಾವಾಗಳ ನಮ್ಮ ಅಮ್ಮನ ಕಡೆ ಹೋಯ್ತ್ಲೆ. ವೈಶಾಲಿ ವೇದ ಬಂದ್ರೆ ಇಲ್ಲಿ ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು. ಇಲ್ಲ ಆಂಟಿ ನಾನು ನಿಮ್ಮ ಹತ್ರ ಬರಲ್ಲ, ನಿಮ್ ಜೊತೆ ಮಾತಾಡಲ್ಲ. ಪಾರು ನೀನು ಹತ್ರ ಬರ್ಬೇಡ ಕಣೆ. ವೈಶಾಲಿ ನಾಗಮ್ಮ ನಿನ್ ಕೈ ಮುಗಿತೀನಿ, ಹಾಲು ಎರಿತೀನಿ, ದಯವಿಟ್ಟು ನಮ್ಮ ಹತ್ರ ಬರ್ಬೇಡ. ಅಯ್ಯೋ ಸ್ವಲ್ಪ ಇರಮ್ಮ. ಪಾರ್ವತಿ ಅವರೇ, ನಿಮ್ಮ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದೆ, ನಿಮ್ಗೊಂದು ಸಂತೋಷ ಸುದ್ದಿ ಹೇಳ್ಬೇಕು ಅಂತ ಬಂದೆ. ನನ್ನ ಹೆಸರಲ್ಲಿ ಒಂದು ದೇವಸ್ಥಾನ ಕಟ್ತಾ ಇದ್ದೀರಾ? ನಿಮ್ಮ ಮೈನಲ್ಲಿ ವಿಷ ಇಲ್ಲಮ್ಮ. ಮತ್ತೆ ಅವತ್ತಿದೆ ಅಂತ ಹೇಳಿದ್ರಿ. ಅದೇನೋ ಅವತ್ತು ಎಡವಟ್ಟಾಗೋಯ್ತು. ನಿಜ ಏನು ಅಂತ ನಿನ್ಗೆ ಆಮೇಲೆ ತಿಳಿಯುತ್ತೆ. ಆ ಹಾವಾಡಿಗ ಬಂತ ಹಾವಿನ ವಿಷ ಕೊಟ್ಟ, ಸಣ್ಣ ಆಗ್ಬೇಕು ಅಂತ ಅದನ್ನ ಕುಡ್ದೆ. ಅದರಲ್ಲೂ ವಿಷ ಇಲ್ಲಮ್ಮ. ಪಾರೋ ನೀನ್ ಸಣ್ಣ ಆಗ್ತೆ ಅಂತ ಆಸೆ ಹುಡ್ಸಿ ಯಾರೋ ನಿನಗೆ ಮೋಸ ಮಾಡಿದ್ದಾರೆ ಕಣೆ. ಯಾರಿಗ್ ಮಾಡಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಾರೋ, ಅದನ್ನ ನಾನು ಹೇಳ್ತೀನಿ. ವಿಚ್ಛೇದನದ ವಿಷಯದಲ್ಲಿ ನೀನು ಪಿನ್ನಿಗೆ ಪಿನ್ನಿಡಕ್ ಹೋದೆ. ಹೌದು ನಾನು ಪಿನ್ನಿಟ್ಟೆ. ಪಾರೋ ನೀನ್ ಮಾಡಿ ಸರಿನೇನೆ. ನೋಡಮ್ಮ, ಪಿನ್ ಯಾರು ಬೇಕಾದ್ರೂ ಇಡ್ಬೋದು, ಯಾವ ಲೆವೆಲ್ ಬೇಕಾದ್ರೂ ಇಡ್ಬೋದು. ಅಂದ್ರೆ ನಮ್ಮಿಬ್ಬರ ನಡುವೆ ಜಗಳ ತಂದಿಟ್ಟಿದ್ದು ನಾನೇ. ಯಾಕೆ ಮೇಡಮ್ನವ್ರ ಈ ತರ ಮಾಡಿದ್ರಿ? ನಾನು ವೈಶಾಲಿ ತರ ಪಿನ್ ಇಡ್ಬೋದಾ ಅಂತ ಟ್ರೈ ಮಾಡ್ದೆ. ಅಮ್ಮ ಬೃಹತ್ ಬೆಂಗಳೂರು ಮಹಾನಗರ ಬಾಲಿಕೆ, ನಾನು ಮನಸ್ಸು ಮಾಡಿದ್ರೆ ನಿನ್ಕಿಂತ ಚೆನ್ನಾಗೆ ಪಿನ್ ಇಡ್ತೀನಿ. ನಿಮ್ಗೆ ಸಾಧ್ಯ ಇಲ್ಲ. ಈಗಿಟ್ಟಿ ಸಾಲ್ದಾ? ನೋಡಮ್ಮ, ಪಿನ್ ಇಡೋ ಕೆಲಸ ಎಲ್ಲರೂ ಮಾಡಬಾರ್ದು. ಅದೇನಿದ್ರು ಪಿನ್ ಪಾಯಿಂಟ್ ವೈಶಾಲಿ ಅವ್ರಿಗೆ ಸರಿ. ಹಾವಾಡಿಗಂತಾರ ಬಂದು ಹಾವಿನ ವಿಷದ ಬದಲು ಜೇನುತುಪ್ಪ ಕೊಟ್ಟು ನನ್ನ ಮೈಯಲ್ಲಿ ಹಾವಿನ ವಿಷ ಇದೆ ಅಂತ ಹೇಳಿ ನಾಟಕ ಮಾಡಿದ್ದು.